ಶರಾವತಿ PSP ಅನ್ನುವ ಒಂದು ಹೊಸ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಯೋಜಿಸ್ತಾ ಇದೆ, ಜಾರಿಗೆ ತರುವ ಪ್ರಯತ್ನದಲ್ಲಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್. ಗೇರುಸೊಪ್ಪೆಯಿಂದ ತಲಕಳಲೆಗೆ ನೀರನ್ನು ಪಂಪ್ ಮಾಡುವುದು, ಹಾಗೆ ಪಂಪ್ ಮಾಡಿದ ನೀರನ್ನು ಮರಳಿ ಕೆಳಗೆ ಕಳಿಸುವಾಗ ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸುವುದು. ಯೋಚನೆ ಮಾಡಿ, ಗೇರುಸಪ್ಪೆಯಿಂದ ತಲಕಳಲೆಗೆ ನೀರನ್ನು ಪಂಪ್ ಮಾಡುವುದಕ್ಕೆ ಎಲ್ಲ ಸುರಂಗಗಳನ್ನು ಕೊರೆದು ಪೈಪ್ಗಳನ್ನು ಹಾಕಿ ಇಲ್ಲಿಂದ ಅಲ್ಲಿಗೆ ನೀರನ್ನು ಪಂಪ್ ಮಾಡೋಕ್ಕೆ ಬೇಕಾದ ವಿದ್ಯುತ್ತು 2500 ಮೆಗಾವ್ಯಾಟ್. ಅಲ್ಲಿಂದ ಕೆಳಗೆ ನೀರು ಬಂದಾಗ ತಯಾರಾಗುವ ವಿದ್ಯುತ್ತು ಎಷ್ಟು? 2000 ಮೆಗಾವ್ಯಾಟ್. 2500 ಮೆಗಾವ್ಯಾಟ್ ಖರ್ಚು ಮಾಡಿ 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡೋಕ್ಕಿಂತ ಮಾಡದೇ ಇರೋದು ಒಳ್ಳೆಯದಲ್ವೇ? ಆದರೆ ಸರ್ಕಾರಗಳು ಇಂತಹ ದೊಡ್ಡ ಯೋಜನೆಗಳ ಹಿಂದೆ ಬೀಳ್ತವೆ. ಅವುಗಳಿಗೆ ತಿಳುವಳಿಕೆ ಹೇಳುವಂತಹ ಜನ ಅಕ್ಕಪಕ್ಕದಲ್ಲಿ ಇರ್ತಾರೋ ಇಲ್ವೋ? ಇಂತಹ 10,000 ಮೆಗಾವ್ಯಾಟ್ನ ಪ್ರಾಜೆಕ್ಟಿನಿಂದ ಯಾವುದೋ ಕಾರ್ಪೊರೇಟ್ ಕಂಪನಿಗಳು ಆ ಪೈಪನ್ನು ಕೊರೆದು ಸುರಂಗ ಕೊರೆದು ದುಡ್ಡು ಸಂಪಾದಿಸ್ಬೇಕು ಅಂತ ಇರ್ತವೋ ಅವುಗಳ ಅಗತ್ಯವೇ ದೊಡ್ಡದಾಗಿ ಜನರ ಅಗತ್ಯ ಮರ್ತು ಹೋಗ್ಬಿಡ್ತದೆ. ಅಭಿವೃದ್ಧಿ ಅರ್ಥಶಾಸ್ತ್ರದ ಹಿಂದೆ ಬಿದ್ದ ಅಧಿಕಾರಸ್ಥರಿಗೆ ಕ್ಷೇಮಾಭಿವೃದ್ಧಿಯ ಆಲೋಚನೆ ನಾಪತ್ತೆ ಆಗ್ಬಿಡ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳಬೇಕಾದಿಷ್ಟೇ, ಪಶ್ಚಿಮ ಘಟ್ಟ ಅತ್ಯಂತ ವಿಶಿಷ್ಟವಾದ, ಅತ್ಯಂತ ಸೂಕ್ಷ್ಮವಾದ ಪರಿಸರ. ಅಲ್ಲಿರುವ ಕಪ್ಪು ಮೂತಿಯ ಕೋತಿಗಳು ಅಥವಾ ಚಿರತೆಗಳು ಅಥವಾ ಆನೆ ನಡೆದಾಡುವ ದಾರಿ, ಎಲಿಫೆಂಟ್ ಕಾರಿಡಾರ್, ಇವೆಲ್ಲವನ್ನ ನಾಶ ಮಾಡಿ ನೀವು ಇಂಥದ್ದೇನೋ ಒಂದು ಪ್ರಾಜೆಕ್ಟ್ನ ಮಾಡುವ ಬದಲಿಗೆ ಇದೇ 2000 ಮೆಗಾವ್ಯಾಟ್ ಅನ್ನ ಉತ್ಪಾದಿಸುವುದಕ್ಕೆ 10 ಹಲವು ಬದಲಿ ಮಾರ್ಗಗಳಿದ್ದಾವೆ. ನೀವೇನು ಇದಕ್ಕೆ 10,000 ಕೋಟಿ ಖರ್ಚು ಮಾಡ್ತಿದ್ದೀರಿ, ಅದೇ 10,000 ಕೋಟಿಯನ್ನು ಎತ್ತಿಟ್ರೆ ಕನಿಷ್ಠ 10,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವ ಬದಲಿ ಮಾರ್ಗಗಳಿದ್ದಾವೆ. ದಯಮಾಡಿ ಆ ಬದಲಿ ಮಾರ್ಗಗಳನ್ನ ಆಲೋಚಿಸಿ. ಶರಾವತಿ ನದಿಯನ್ನ ಈಗಾಗಲೇ ಸಾಕಷ್ಟು ಅತ್ಯಾಚಾರ ಮಾಡಿದ್ದೀರಿ. ಆ ಶರಾವತಿ ಅನ್ನುವ ತಾಯಿಗೆ ಪುನರ್ವಸು ಅನ್ನೋ ಕಾದಂಬರಿಯನ್ನು ಓದಿದ್ರೆ ಎಷ್ಟು ಜನ ದುಃಖಿತರಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ದ್ವೀಪ ತರಹದ ಸಿನಿಮಾ ನೋಡಿದ್ರೆ ಹಿನ್ನೀರಿನಿಂದ ನೆಲ ಕಳ್ಕೊಂಡ ಜನರ ದುಃಖ ಏನು ಅನ್ನೋದು ಗೊತ್ತಾಗತ್ತೆ. ಒಮ್ಮೆ ಒಂದು ಕಡೆಗೆ 10,000 ಹೆಕ್ಟೇರಿನಷ್ಟು ಜಾಗವನ್ನು ನೀವು ತಕ್ಕೊಂಡು, ಅದು ಹೆಕ್ಟೇರಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದ್ದಿರಬಹುದು, ಅಷ್ಟು ಜಾಗವನ್ನು ನೀವು ತೆಗೆದುಕೊಂಡು ಕೂಡಲೇ ಅಲ್ಲಿ ಆ ಪರಿಸರದಲ್ಲಿ ವಾಸವಾಗಿದ್ದ ಜನ, ಅವರ ಭಾಷೆ, ಅವರ ಸಂಸ್ಕೃತಿ ಅಷ್ಟೂ ನಾಶವಾಗ್ತದೆ. ಒಂದು ಸಂಸ್ಕೃತಿಯ ನಾಶ ಅಂದ್ರೆ ಒಂದು ಇತಿಹಾಸದ ನಾಶ. ಕರ್ನಾಟಕ ಅಂದ್ರೆ ಮೇಲೆ ಎತ್ತರದಲ್ಲಿ ಇರುವ ನೆಲ, ಕರುನಾಡು. ಆ ಕರುನಾಡು ಅನ್ನುವ ಮಾತಿಗೆ ಸಾಕ್ಷಿಯಾಗಿ ಪಶ್ಚಿಮ ಘಟ್ಟ ಇದೆ. ಈ ಪಶ್ಚಿಮ ಘಟ್ಟದ ಪರಿಸರವನ್ನು ಉಳಿಸುವುದು ಯಾವುದೇ ಆಳುವ ಸರ್ಕಾರದ ಆದ್ಯತೆ ಆಗಬೇಕು. ಅದಾಗುವ ಬದಲಿಗೆ ಯಾವುದೋ 10,000 ಕೋಟಿ ರೂಪಾಯಿ ಪ್ರಾಜೆಕ್ಟು 2,000 ಮೆಗಾವ್ಯಾಟ್ನ ಈ ವಿದ್ಯುತ್ತನ್ನು ಉತ್ಪಾದಿಸೋದಕ್ಕೆ ಬಳಸುವುದಿದೆಯಲ್ಲ, ಅದು ತೀರಾ ತಿಳುವಳಿಕೆಯ ಕೊರತೆಯಿಂದ ಮಾಡುವಂತಹ ಯೋಜನೆ. ಅಧಿಕಾರದಲ್ಲಿರುವ ಎಲ್ಲ ಮಂತ್ರಿಗಳಿಗೆ, IAS ಅಧಿಕಾರಿಗಳಿಗೆ, ಎಲ್ಲರಿಗೂ ನನ್ನ ಕಳಕಳಿಯ ಮನವಿ, ಬದಲಿ ಮಾರ್ಗಗಳಿದ್ದಾವೆ, ಆಲೋಚಿಸಿ. ನಿಮಗೆ ಅದು ಗೊತ್ತಾಗ್ತಿಲ್ಲ ಅಂತಂದ್ರೆ ನನ್ನಂತಹ ಹಲವರಿದ್ದಾರೆ. ಶಿವಾನಂದ ಕಳವೆ ತರಹದ ಜನ ಇದ್ದಾರೆ, ಇನ್ನೂ ಹಲವಾರು ಜನ ಇದ್ದಾರೆ, ಒಬ್ರು ಇಬ್ಬರು ಅಂತಲ್ಲ. ಬದಲಿ ಇಂಧನವನ್ನು ಉತ್ಪಾದಿಸುವ ವ್ಯವಸ್ಥೆಯನ್ನು ನಿಮಗೆ ಸೂಚಿಸಿ ಕೊಡಬಹುದಾದ ಹಲವು ತಜ್ಞರು ಇದ್ದಾರೆ. ಅಂಥವ್ರ ಜೊತೆಗೆ ಮಾತಾಡಿ ಇದೇ 10,000 ಕೋಟಿಯನ್ನ ಸಾರ್ಥಕವಾಗಿ ಬಳಸಿ, ಇತಿಹಾಸವನ್ನು ಉಳಿಸಿ, ಪರಿಸರವನ್ನು ಉಳಿಸಿ, ಶರಾವತಿ ನದಿಯ ಅತ್ಯಾಚಾರವನ್ನು ನಿಲ್ಲಿಸಿ. ನಮಸ್ಕಾರ.